ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ನಿತೀಶವ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಚಾಮುಂಡೇಶ್ವರಿ ತಾಯಿ ಒಳ್ಳೇದು ಮಾಡಲಿ, ನಿಮ್ಮ ಇಷ್ಟಾರ್ಥಗಳನ್ನು ಬೇಗ ಸಿದ್ಧಿ ಮಾಡಲಿ ಅಂತ ಕೇಳ್ಕೊತ ಇವತ್ತಿನ ಹಬ್ಬವನ್ನು ಶುರು ಮಾಡೋಣ. ಬೆಳಿಗ್ಗೆ 12 ಗಂಟೆ ಒಳಗಡೆ ಪೂಜೆ ಮಾಡಬೇಕಾಗಿತ್ತು. ಹಂಗಾಗಿ ಶಾಪ್ಗೆ ನಾನು ಬಂದಾಗಲೇ 11:30 ಶರು ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಬಂದು ಪೂಜೆ ಎಲ್ಲ ಮುಗಿಸಿದ್ವಿ. ಅಷ್ಟೊತ್ತಿಗೆ ಅಣ್ಣ ನಮ್ಗೆ ಕರ್ಕೊಂಡು ಹೋಗೋದಕ್ಕೂ ಬಂದಿದ್ದರು. ಇಲ್ಲಿಂದ ಮನೆಗೆ ಹೋಗಿ ಆಮೇಲೆ ಪೂಜೆ ಮಾಡೋಣ, ಹಿಂಗಿದ್ರು 1:30 ಮೇಲೆ ಮತ್ತೆ ಮಾಡಬೇಕಾಗಿತ್ತು. ಮನೇಲೂ ಅಷ್ಟೇ ಬೆಳಗ್ಗೆನೇ ಶರು ಗಾಡಿಗಳನ್ನೆಲ್ಲ ತೊಳೆದ್ಬಿಟ್ಟು ಎಲ್ಲ ರೆಡಿ ಮಾಡಿದರು. ಅಪ್ಪ ನಾನು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡಿದ್ವಿ. ಪೂಜೆ ಎಲ್ಲ ಮುಗಿಸಿದ ಮೇಲೆ ಎಲ್ಗುಂದಕ್ಕೆ ಅಂತ ಹೊರಟಿದ್ವಿ. ಹಂಗೆ ಹೋಗ್ತಾ ಇದ್ದೀವಿ. ಶರು ಗಾಡೀಲಿ ಹೋಗಿದ್ದಾರೆ, ಅಣ್ಣ ನಮ್ಮನ್ನ ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಗುಂದಲ್ಲಿ ಸ್ವಲ್ಪ ಅಂಬುಡಿದೆಲ್ಲ ಇರೋದ್ರಿಂದ ಸ್ವಲ್ಪ ಜೋರಿರುತ್ತೆ ಹಬ್ಬ ಎಲ್ಲ. ಹಲೋ, ಕರೆಕ್ಟಾಗಿ 3 ಗಂಟೆ ಆಗಿದೆ. ಇನ್ನೇನು ಇವಾಗ ಪೂಜೆ ಸ್ಟಾರ್ಟ್ ಮಾಡಬೇಕು. ಅಲ್ಲೆಲ್ಲ ಪೂಜೆ ಮುಗಿಸಿ ಅಂಗಡಿ ಪೂಜೆ ಮಾಡಿ ಇಲ್ಲಿಗೆ ಬಂದಿರೋದು. ಗಾಡಿಗಳೆಲ್ಲ ಏನು ಬೇಕಮ್ಮ? ಎಲ್ಲಿ ಕಟ್ಟಕ್ಕೆ? ಲಾಸ್ಟ್ ವೀಕ್ ಬಂದಾಗ ಪಾಪದೊಂದು ಗಾಡಿ ಇಲ್ಲೇ ಬಿಟ್ಟೋಗಿದ್ವಿ. ಸೊ ಅವನಿಗೆ ಅದು ನೋಡಿದ ತಕ್ಷಣ ಸಿಕ್ಕಾಪಟ್ಟೆ ಖುಷಿಯಾಗಿ ಬಿಡಂಗೆ ಇಲ್ಲ. ಗಣೇಶ ಪೂಜೆ ಮಾಡ್ತಾನೆ ಒಳಗಡೆ ಡೋರ್ ಮಾಡಿಲ್ಲ, ಅದಕ್ಕೆ ಸ್ವಲ್ಪ ಇರೋನೇ ಇದು ಮಾಡ್ತಾನೆ. ಸಾಕು, ಅದ ಒಂದು ಚುಚ್ಚೂರ್ನ ಇಡು, ಗಾಡಿಗೆ ಹೂನೇ ಹಾಕಿವ ಏನಿಲ್ಲ. ನೀನು ಟ್ಯಾಕ್ಟರ್ ತೆಗಿತೀಯಾ? ಊಟ ಮಾಡ್ಬರೋಣ, ಸ್ವೀಟ್ ಕೊಡ್ತೀನಿ ಬರೋಣ. ಆಯ್ತು ತಾಳಿ, ಪೂಜೆ ಮುಗಿಸ್ಕೊಂಡು. ಹ್ಞೂ ಸರಿ ಸರಿ ಆಯಿತು. ಗೊತ್ತಿಲ್ಲ, ಬಂದಿರತ್ತೆ ಹಬ್ಬ ಅಂತ. ಸಾಕು ಬಿಡಿ. ಗುಡು ಕತ್ತೈತೆ ಮಗನೆ, ಕುಚ್ಬೇಕಲ್ಲೇ. ಇವತ್ತು ಹಬ್ಬ ಅಂತೂ ಸಖತ್ತಾಗಾಯಿತು. ಎಲ್ಲ ಕಡೆ ಸೆಲೆಬ್ರೇಷನ್ ಮುಗಿಸಿ ಊರಿಗೆ ಬಂದಿದ್ದೀವಿ. ಇವಾಗ ಇಲ್ಲಿ ನಮ್ಮದೇ ಚರ್ಪಾಗಿದ್ರಿಂದ ದೇವಸ್ಥಾನಕ್ಕೆ ಹೋಗಬೇಕು. ನನ್ನ ಮಗಂಗೆ ಊಟ ಮಾಡಿಸ್ಕೊಂಡು ಕರ್ಕೊಂಡೋಗೋಣ ಅಂತ ಮನೆ ಹತ್ರ ಬಂದಿದ್ದೀನಿ. ಅವನಂತೂ ಫುಲ್ ತೀಟೆ ಆಗಿಬಿಟ್ಟಿದ್ದಾನೆ. ಹಿಡಿಯೋದಕ್ಕೆ ಕಷ್ಟ ಆಗ್ತಿದೆ ಸಿಕ್ಕಾಬಟ್ಟೆ. ಅವನಂತೂ ಹಿಡಿಯೋದಕ್ಕೆ ಆಗ್ತಿಲ್ಲ. ಊಟ ಮಾಡಿಸೋಣ ಅಂತ ಕರ್ಕೊಂಬಂದಿದ್ದೀನಿ. ಎಲ್ಲ ಹೋಗಾಗಿದೆ, ನಾನು ಮತ್ತು ಪಾಪು ಇಬ್ಬರೇ ಇರೋದು. ಇವಾಗಂತೂ ನಡೆದಾಡ್ತಾನೆ. ಸೊ ಹಿಡಿಯೋದಕ್ಕಂತೂ ಸಿಕ್ಕಾಬಟ್ಟೆ ಹಿಂಸೆ ಆಗುತ್ತೆ. ಬೈಲಿ. ಹಾಗೆ ನಾಳೆ ಹಂಬಿರೋದ್ರಿಂದ ನಮ್ಮೂರೆಲ್ಲ ಹೇಗಿದೆ ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ತಾ ಇರಿ. ಅಣ್ಣ ಏನೋ ಮಾಡ್ತೀವಿ, ನೋಡಲ್ಲ ಅಣ್ಣ ಏನೋ ಮಾಡ್ತಾ. ಏನು ಮಾಡಿರಿ ಮೊನ್ನೆ? ಚೊಲ್ಕತೈತ? ಎಷ್ಟು ಹಾಕಿದ್ರಿ? ನೋಡು
ಕಿಲ್ಬಿಡ ಕಣವ. जय जय राम 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 ನೀ ಮಾಡು ಗುಡು, जय जय राम ಮಾಡು. जय जय राम जय जय राम जय जय राम जय जय राम ನಿನ್ನ ಮೂತಿ ಹಂಗೆ ಇರೋದು, ನೀನು ಮೂತಿ ಬೇಜಾರಾಗೋಯ್ತು ನನಗೆ ಅದಕ್ಕೆ. ಬೇಜಾರಾಗುತ್ತಾ? ಇದು ನೆಕ್ಸ್ಟ್ ಟೈಮ್ ಮಾರ್ನಿಂಗು. ಇವಾಗ ಇನ್ನೇ ನಮ್ಮಲ್ಲಿ ಅಂಬೆಲ್ಲ ಹೊಡಿಗೆ ಸ್ಟಾರ್ಟ್ ಮಾಡ್ತಾರೆ. ಸಂಜೆ ಒಂದು 4 ಗಂಟೆ ಆ ಥರ ಅನಿಸುತ್ತೆ. ಅದಕ್ಕೆ ಪಾಪನ ಈಗ ರೆಡಿ ಮಾಡೋಣ ಅಂಥೇಳಿ ಅವನಿಗೀಗ ಹೊಸ ಬಟ್ಟೆ ಅದು ಅವ್ರ ಅಪ್ಪಂಗೆ ಮ್ಯಾಚಿಂಗೇ ಆಗಬೇಕು ಅಂತೇಳಿ ತಂದಿರೋದು. ಸೊ ಇವಾಗ ಹಾಕಿ ರೆಡಿ ಮಾಡಿ ಕಳಿಸ್ಬೇಕು. ಇಲ್ಲಿ ಈ ನನ್ನ ಮಗನ ಕಿತಾಪತಿನ ಮತ್ತು ಒಂದು ಪುಲೋವರ್, ಯಾಕಂದ್ರೆ ಸ್ವೆಟರೆಲ್ಲ ಹಾಕೋಕ್ಕಾಗೋದಿಲ್ಲ, ಈಗ ಸ್ವಲ್ಪ ಹಿಂಸೆ ಆಗುತ್ತೆ. ಅವನು ಹಾಕ್ಸೋದು ಇಲ್ಲ, ಎಷ್ಟು ಬೇಗ ಸ್ವೆಟರೆಲ್ಲ ಹಾಕಿದರೆ. ನೈಟ್ ಆದರೆ ಸುಮ್ಮನೆ ಹಾಕ್ತಾನೆ. ಈಗ ಮಧ್ಯಾಹ್ನ ಸ್ವಲ್ಪ ಇನ್ನೂ ಬಿಸಿಲೆಲ್ಲ ಇದೆ ಅಲ್ವಾ, ಹಂಗಾಗಿ ಇವಾಗೆಲ್ಲ ಹಾಕಿಸ್ಕೊಳಲ್ಲ, ಹಠ ಮಾಡ್ತಾನೆ. ಆ ಬಟ್ಟೆ ಇನ್ನು ಟ್ಯಾಗ್ ಕೂಡ ಕಿತ್ತಿಲ್ಲ. ಈ ವರ್ಷ ಎಲ್ಲ ಅಪರೂಪಕ್ಕೆ ಟ್ಯಾಕ್ರಿ ಥರ ಕೇಳೋರೆ ಅಂತ ಹೇಳಿ ನಾವೇನು 4 ಜನ ಲೇಡೀಸ್ ಅನ್ಸುತ್ತೆ. ಇನ್ನೊಬ್ಬ ನಾನು ಹಾಕಿದ್ದೀನಿ ನಡಿಮ. ಸುತ್ತ ಬೆಳೆದರೆ ಇಡ್ಬೋದಿತ್ತು. ಏನೋ ತಿಂತವನ ಬಾಳೆಹಣ್ಣು ಇನ್ನೇನದು ಬಾಳೆಹಣ್ಣು ಬೂತಣ್ಣ. ಯಾರದು ಇದು ಮಾಡೋದು? ಇನ್ನೂ ಒಂದು ಹಾಕು, ತೊಂದರೆ ಇಲ್ಲ. ದೀಪಣ್ಣ ನೋಡೋಕ್ಕೆ ಸಣ್ಣ ಎಷ್ಟು ನೀಟಾಗಿ ಇಟ್ಕೊಂಡು ನೋಡು. ಅವರೇ ಫುಲ್ ದಪ್ಪ ಇದ್ದಿದ್ದು. ಅವ್ರು ಹಿಡಿಯೋಕ್ಕಾಗಿಲ್ಲ. ಸಣ್ಣ ಮಕ್ಳು ಜಾಸ್ತಿ ಇಲ್ಲಮ್ಮ, ಗಾಡಿ ಸುತ್ತ ಒಂದು ಓಡಾಡ್ತಿದೆ. ಅದು ಮೇ ಬಿ ನಿನ್ನ ಹುಡ್ಕೊಂಡೆ ಬಂದಿರೋದು. ಹಂಬಡಿ ಹತ್ರ ಜೇನು ಕಟ್ಟಿತ್ತು. ಊದ್ಗಡ್ಡಿ ಮತ್ತು ಕರ್ಪೂರ ಹಚ್ಚಿದ್ರಿಂದ ಎಲ್ಲ ಆರಕ್ಕೆ ಸ್ಟಾರ್ಟ್ ಆಯಿತು. ಹಾಗಾಗಿ ಪಾಪ ಇದ್ನಲ್ಲ ಅಂತ ಗಾಡಿ ಒಳಗೆ ಬೇಗ ಬಂದು ಅಲ್ಲಿಂದನೇ ಕುತ್ಕೊಂಡು ನೋಡ್ತಾ ಇದ್ವಿ. ಜಸ್ಟ್ ಎಲ್ಲ ಮುಗಿಸ್ಕೊಂಡು ಇವಾಗ ತಾನೇ ಮನೆಗೆ ಬಂದಿದ್ದೀವಿ. ಇನ್ನೇನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.